ಪೆಟ್ರೋಲ್ ಡೀಸೆಲ್ ದರ ಮತ್ತೊಮ್ಮೆ ಏರಿಕೆಯಾಗಿದೆ. ವಾಹನ ಸವಾರರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ವಾಹನ ಸವಾರರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 3 ರೂಪಾಯಿ ಏರಿಕೆ ಮಾಡಲಾಗಿದೆ. ಶೆಲ್ ಪ್ರೀಮಿಯಂ ಪೆಟ್ರೋಲ್ ಪ್ರತಿ ಲೀಟರ್ಗೆ 136.51 ಪೈಸಾ. ಶೆಲ್ ಪ್ರೀಮಿಯಂ ಡೀಸೆಲ್ ದರ 136.51 ಪೈಸಾಗೆ ಏರಿಕೆಯಾಗಿದೆ. ವಿ ಪವರ್ ಡೀಸೆಲ್ ದರ 126.51 ಪೈಸಾಗೆ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಮತ್ತೊಮ್ಮೆ ಏರಿಕೆ ಮಾಡಿದೆ. ವಾಹನ ಸವಾರರಿಗೆ ಮತ್ತೊಮ್ಮೆ ಬೆಲೆ ಶಾಕ್ ಎದುರಾಗಿರುವಂತದ್ದು. ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 3 ರೂಪಾಯಿ ಏರಿಕೆಯಾಗಿರುವಂತದ್ದು. ಶೆಲ್ ಪ್ರೀಮಿಯಂ ಪೆಟ್ರೋಲ್ ಪ್ರತಿ ಲೀಟರ್ಗೆ 136.51 ಪೈಸಾಗೆ ಏರಿಕೆಯಾಗಿದೆ. ವಿ ಪವರ್ ಪೆಟ್ರೋಲ್ ದರ 132.51 ಪೈಸಾಗೆ ಏರಿಕೆಯಾಗಿದ್ರೆ ಶೆಲ್ ಪ್ರೀಮಿಯಂ ದರ ಡೀಸೆಲ್ ದರ 136.51 ಪೈಸಾಗೆ ಏರಿಕೆ ಮಾಡಲಾಗಿದೆ. ಇದೀಗ ಮತ್ತೊಮ್ಮೆ ಜನರ ಜೇಬಿಗೆ ಕತ್ತರಿ ಹಾಕಿರುವಂತಹ ಕೆಲಸ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಮತ್ತೊಮ್ಮೆ ಏರಿಕೆಯಾಗಿದೆ. ಬೆಲೆ ಏರಿಕೆ ಇದೀಗ ಜನಸಾಮಾನ್ಯರ ಕೈ ಸುಡ್ತಾ ಇದೆ. ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 3 ರೂಪಾಯಿ ಏರಿಕೆಯಾಗಿದೆ. ಶೆಲ್ ಪ್ರೀಮಿಯಂ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 136.51 ಪೈಸಾ ಏರಿಕೆಯಾಗಿದೆ. ಇನ್ನು ಪೆಟ್ರೋಲ್ ದರ ಏರಿಕೆಯಾಗಿದೆ. ಯಾವ್ಯಾವ ಒಂದು ಹಳೆಯ ದರವನ್ನ ಗಮನಿಸ್ತಾ ಹೋಗೋದಾದ್ರೆ ಹಾಗೆ ಹೊಸ ದರವನ್ನ ಗಮನಿಸ್ತಾ ಹೋಗೋದಾದ್ರೆ ಎಷ್ಟು ದರದಲ್ಲಿ ವ್ಯತ್ಯಾಸವನ್ನ ಕಾಣ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ದರ ಮೊದಲ ರೇಟ್ ಏನಿತ್ತು, ಈಗ ಹೊಸ ರೇಟ್ ಏನಾಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಪ್ರೀಮಿಯಂ ಪೆಟ್ರೋಲ್ ಹಳೆಯ ದರ 133.51 ಪೈಸಾ ಇತ್ತು. ಈಗ 3 ರೂಪಾಯಿ ಏರಿಕೆಯಾಗಿದೆ. ಪ್ರೀಮಿಯಂ ಪೆಟ್ರೋಲ್ ದರ 133.51 ಪೈಸಾ ಇತ್ತು ಹಳೆಯ ದರ. ಈಗ ಹೊಸ ದರ 136.51 ಪೈಸಾಗೆ ಏರಿಕೆಯಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಹೊಸ ದರ 136.51 ಪೈಸಾಗೆ ಏರಿಕೆಯಾಗಿರುವಂಥದ್ದು. ವಿ ಪವರ್ ಡೀಸೆಲ್ನ ದರ ಮುಂಚೆ 123.51 ಪೈಸಾ ಇತ್ತು. ಈಗ 126.51 ಪೈಸಾಗೆ ಏರಿಕೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಈಗಾಗಲೇ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸ ಆಗ್ತಾ ಇದೆ. ಏನ್ ಹೇಳ್ತೀರಾ? ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ? ಎಸ್ ಗಂಗಾ, ಈಗಾಗ್ಲೇ ಏನು ದಿನದಿಂದ ದಿನಕ್ಕೆ ಒಂದಾದ ಮೇಲೆ ಒಂದು ಬೆಲೆ ಏರಿಕೆ ಅನ್ನುವಂತಹದ್ದು ಸಾರ್ವಜನಿಕರ ಜೇಬನ್ನ ಸುಡುವತ್ತ ಹೋಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಬೆಲೆ ಏರಿಕೆ ಅನ್ನುವಂಥದ್ದು ಏನು ಇವತ್ತಿನಿಂದ ಆಗ್ತಾ ಇಲ್ಲ, ಕಳೆದೆರಡು ವರ್ಷದಿಂದ ನಾವು ನೋಡ್ತಾ ಇದೀವಿ. ದಿನದಿಂದ ದಿನಕ್ಕೆ ಒಂದಾದ್ಮೇಲೆ ಒಂದು ಏರಿಕೆ ಆಗ್ತಾ ಇದೆ. ಈಗ ಮೊನ್ನೆ ಅಷ್ಟೇ ಡೀಸೆಲ್ ಜೊತೆಗೆ ಪೆಟ್ರೋಲ್ ದರ ಏರಿಕೆ ಆಗಿತ್ತು. ಬೆಳ್ಳಂಬೆಳಗ್ಗೆ ಏನು ವಾಹನ ಸವಾರರಿಗೆ ಒಂದು ಶಾಕ್ ಅನ್ನ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೆ ಇವತ್ತು ಏನು ಒಂದ್ ರೀತಿಯಲ್ಲಿ ಪವರ್ ಪೆಟ್ರೋಲ್ ಏನಿದೆ ಅದ್ರದ್ದು ರೇಟ್ ಜಾಸ್ತಿ ಆಗಿರುವಂತಹದ್ದು ವಾಹನ ಸವಾರರಿಗೆ ಇದು ಸಹ ಒಂದ್ ರೀತಿಯಲ್ಲಿ ಸಂಕಷ್ಟಕ್ಕೆ ಎಡೆ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಇವತ್ತಾಗಿರುವಂತಹ ಬೆಲೆ ಮೊನ್ನೆ ನಾವು ಡೀಸೆಲ್ ಪೆಟ್ರೋಲ್ ಬೆಲೆಯಲ್ಲಿ ನೋಡಿದ್ವಿ 3 ರೂಪಾಯಿ 56 ಪೈಸೆ 26 ಪೈಸೆ ಈ ರೀತಿಯಲ್ಲಿ ಏರಿಕೆ ಆಗಿತ್ತು. ಆದ್ರೆ ಇವತ್ತು ಏನು ಶೆಲ್ ಪೆಟ್ರೋಲ್ ಏನಿದೆ ಅದರ ದರ ನೋಡಿದ್ರೆ 3 ರೂಪಾಯಿ ಏರಿಕೆ ಆಗಿದೆ. 3 ರೂಪಾಯಿ 51 ಪೈಸೆ ಏರಿಕೆ ಆಗಿದೆ. ಹಿಂದಿನ ದರವನ್ನ ನಾವು ಶೆಲ್ ಪ್ರೀಮಿಯಂ ಡೀಸೆಲ್ ಎಷ್ಟಿತ್ತು ಅಂತ ನೋಡೋದಾದ್ರೆ 133 ರೂಪಾಯಿ ಇತ್ತು. ಈಗ 3 ರೂಪಾಯಿ 51 ಪೈಸೆ ಏರಿಕೆ ಆಗಿರೋದ್ರಿಂದಾಗಿ ಸಾರ್ವಜನಿಕರಿಗೆ 1 ರೂಪಾಯಿ ಸಹ ಹೊಡೆತ ಬೀಳುತ್ತೆ. ಸೊ ಅದರಲ್ಲೂ ವಿ ಪವರ್ ಏನ್ ಡೀಸೆಲ್ ಇದೆ ಅದು ಸಹ 3 ರೂಪಾಯಿ ಏರಿಕೆ ಆಗಿರುವಂತಹದ್ದು. ಅಂದ್ರೆ ಪ್ರತಿ ಲೀಟರ್ಗೆ 3 ರೂಪಾಯಿಯನ್ನ ಏರಿಕೆ ಮಾಡ್ತಾ ಹೋದ್ರೆ ಅವರು ಅಂದ್ರೆ ಒಂದು ದಿನಕ್ಕೆ ಒಂದು 5 ಲೀಟರ್ ವರೆಗೂ ಬಳಕೆ ಮಾಡಿದ್ರು ಸಹ ಅವರಿಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತದ್ದು ಸಾರ್ವಜನಿಕರಿಗೆ ಹೊರೆ ಆಗ್ತಾ ಇದೆ. ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.